ಗಂಡ ಹೆಂಡತಿ ಜಗಳದಿಂದಾಗಿ ಮಗುವನ್ನು ಕೊಂದು ಆತ್ಮಹತ್ಯೆಗೆ ಯತ್ನಿಸಿರುವಂತಹ ಘಟನೆಯೊಂದು ನಡೆದಿದೆ. ನೆಲಮಂಗಲದಲ್ಲಿ ನಡೆದಂತಹ ಘಟನೆ ಇದು. ದಂಪತಿಗಳ ಜಗಳಕ್ಕೆ ಭೀಮನ ಅಮಾವಾಸ್ಯೆಯ ದಿನವೇ ಮನೆ ಆಯ್ತು ಸ್ಮಶಾನ. ದಾಂಪತ್ಯ ಕಲಹಕ್ಕೆ ಮಗುವನ್ನು ಕೊಂದು ತಾಯಿ ಆತ್ಮಹತ್ಯೆಗೆ ಯತ್ನ. ಕತ್ತು ಹಿಸುಗಿ ಮಗುವನ್ನು ಕೊಂದು ನೇಣು ಬಿಗಿದುಕೊಂಡಿದ್ದಾರೆ ಮಹಾಲಕ್ಷ್ಮಿ, 28 ವರ್ಷ. 5 ವರ್ಷದ ಸಿರಿ ತಾಯಿಯಿಂದಲೇ ಹತ್ಯೆಯಾದಂತಹ ಕಂದಮ್ಮ. ಬೆಂಗಳೂರು ಉತ್ತರ ತಾಲೂಕಿನ ಕೆಜಿ ಲಕ್ಕೇನಹಳ್ಳಿಯಲ್ಲಿ ಘಟನೆ ನಡೆದಿದೆ. ಸ್ಥಳೀಯರಿಂದ ತಾಯಿ ಮಹಾಲಕ್ಷ್ಮಿಯನ್ನು ರಕ್ಷಿಸಲಾಗಿದೆ, ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗಿದೆ. ಪತಿ ಜಯರಾಮ್ 34 ವರ್ಷ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ, ವಿಚಾರಣೆಗೊಳಪಡಿಸಿದ್ದಾರೆ. ಇಬ್ಬರ ನಡುವೆ ಆಗಾಗ ಜಗಳ ಆಗ್ತಾ ಇತ್ತಂತೆ. ಈ ಜಗಳ ವಿಕೋಪಕ್ಕೆ ಹೋಗಿ ತಾನೇ ಹೆತ್ತಂತಹ ಮಗುವನ್ನ ಹತ್ಯೆಗೈದು ತಾನೂ ಕೂಡ ಆತ್ಮಹತ್ಯೆಗೆ ಶರಣಾಗಿದ್ರು. ಈ ಸಂದರ್ಭದಲ್ಲಿ ಸ್ಥಳೀಯರು ಮಹಿಳೆಯನ್ನ ರಕ್ಷಿಸಿದ್ದಾರೆ. ಮಗು ಸಾವನ್ನಪ್ಪಿದೆ. ಆಸ್ಪತ್ರೆಯಲ್ಲಿ ಮಹಿಳೆಗೆ ಚಿಕಿತ್ಸೆಯನ್ನು ಮುಂದುವರಿಸಲಾಗಿದೆ. ದಂಪತಿ ಜಗಳದಿಂದ ಮನೆ ಸ್ಮಶಾನವಾದಂತಹ ಘಟನೆ ಇದು. ಠಾಣ ವ್ಯಾಪ್ತಿ ಒಳಗಡೆ ಒಂದು ಇನ್ಸಿಡೆಂಟ್ ನಡೆದಿದೆ. ಅದರಲ್ಲಿ ಜಯರಾಮ್ ಅಂತ ಹೇಳುವಂತಹ ವ್ಯಕ್ತಿ ಮತ್ತು ಮಹಾಲಕ್ಷ್ಮಿ ಅಂತ ಹೇಳುವರು ಸುಮಾರು 8 ವರ್ಷಗಳ ಹಿಂದೆ ಒಬ್ಬರು ಪರಸ್ಪರ ಪ್ರೀತಿಸಿ ಮದುವೆ ಆಗಿದ್ದರು. ಅವರಿಗೆ ಗಂಡನಿಗೆ ಉದ್ಯೋಗ ಇರಲಿಲ್ಲ. ಸುಮಾರು 1.5 ವರ್ಷದಿಂದ ಅವನು ಯಾವುದೇ ಕೆಲಸದಲ್ಲಿ ಇರಲಿಲ್ಲ. ಹೆಂಡತಿ ಮಾತ್ರ ಉದ್ಯೋಗದಲ್ಲಿದ್ದರು. ಆಕೆ ಕೂಡ ಸುಮಾರು 1-2 ತಿಂಗಳಿಂದ ಕೆಲಸವನ್ನು ಬಿಟ್ಟಿದ್ಲು. ಮನೆಯಲ್ಲಿ ಯಾವುದೇ ದುಡಿಮೆ ಇರಲಿಲ್ಲ, ತುಂಬ ಬಡತನ ಕೂಡ ಇತ್ತು. ನಿನ್ನೆ ಒಂದು ಸಣ್ಣ ವಿಚಾರಕ್ಕೋಸ್ಕರವಾಗಿ ಗಂಡ ಹೆಂಡತಿಗಿಬ್ಬರಿಗೂ ಜಗಳ ಆಗಿದೆ. ಪರಸ್ಪರ ಇವರು ಪ್ರೀತಿಸಿ ಮದುವೆ ಆಗಿದ್ದರಿಂದ ಅವರ ಕುಟುಂಬದವರು ಕೂಡ ಇವರನ್ನು ಯಾರನ್ನು ಕೂಡ ಹತ್ತಿರ ಸೇರಿಸ್ತಾ ಇರಲಿಲ್ಲ. ಯಾವಾಗ ಈಗ ಗಲಾಟೆ ಆಯಿತು, ನಿನ್ನೆ ರಾತ್ರಿ ಸುಮಾರು ಒಂದು 12:30 ಗಂಟೆ ರಾತ್ರಿಯಲ್ಲಿ ಮಹಾಲಕ್ಷ್ಮಿ ಅಂತ ಹೇಳುವವಳು ಅವಳ ಮನೆಯ ಒಳಭಾಗದಲ್ಲಿ ಕೋಣೆ ಒಳಗಡೆ ಹೋಗ್ಬಿಟ್ಟು ಸುಮಾರು 5 ವರ್ಷದ ಒಂದು ಹೆಣ್ಣು ಮಗು ಸಿರಿ ಅಂತೇಳಿ ಮಗುವಿನ ಹೆಸರು, ಆ ಮಗುವಿನ ಕತ್ತನ್ನು ಹಿಸ್ಕಿಬಿಟ್ಟು ಸಾಯಿಸ್ಬಿಟ್ಟು ತಾನು ಕೂಡ ನೇಣು ಹಾಕ್ಕೊಂಡಿರ್ತಾರೆ.